ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದೊಂದಿಗೆ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮ ಬುಧವಾರ ನಗರದ ಗಾಂಧಿ ಭವನದಲ್ಲಿ ನಡೆಯಿತು. ಒಳ್ಳೆಯ ವಿಷಯಗಳಿಂದ ಭರತ ಖಂಡಕ್ಕಲ್ಲದೆ ಇಡೀ ಪ್ರಪಂಚಕ್ಕೆ ತಿಳಿಸಿಕೊಟ್ಟ ಅದ್ವಿತೀಯರು ಸವಿತಾ ಮಹರ್ಷಿಗಳು. ಸಂಗೀತ ಜ್ಞಾನದಲ್ಲಿ ಅಂದರೆ ಸಮವೇದದಲ್ಲಿ ಪರಿಣಿತರಾಗಿರುವರು ಅಂತ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವರು ಹೇಳಿದ್ದಾರೆ. ಒಂದೊಂದು ರೀತಿಯ ಹೇರ್ ಸ್ಟೈಲ್ಸ್ ಇದೆ. ಆ ಹೇರ್ ಸ್ಟೈಲ್ಸ್ ಇಂದ ಆ ಶಿಲ್ಪಕಲೆಗಳು ಬಹಳ ಅದ್ಭುತವಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಟೈಮ್ ಹೋದಾಗ ಅಬ್ಸರ್ವ್ ಮಾಡಿ. ಸೊ ಇದೇ ಒಂದು ದೊಡ್ಡ ವಿಚಾರ ಅಲ್ಲಿ. ಇವಾಗ ನಾವು ಏನೇನ್ ತರ ಹೇರ್ ಸ್ಟೈಲ್ಸ್ ಮಾಡ್ಕೊಳ್ತೀವಿ ಅದು ಎಂಥದ್ದು ಅಲ್ಲ, ಅಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಹೇರ್ ಸ್ಟೈಲ್ಸ್ ಅನ್ನ ತೋರಿಸಿದ್ದಾರೆ. ಆ ತರ ನೋಡಿ, ನಮ್ಮ ಸವಿತಾ ಸಮಾಜದವರು ಕಂಡುಹಿಡಿದಿರಂತಹ ಈ ತರ ಡಿಫ್ರೆಂಟ್ ಈಸ್ಥೆಟಿಕ್ ವ್ಯಾಲ್ಯೂಸ್ ಹೇರ್ ಸ್ಟೈಲ್ಸ್ ಇಂದ ಇಡೀ ಶಿಲ್ಪಕಲೆಗಳಿಗೆ ಒಂದು ರೀತಿಯ ಅದ್ಭುತವಾದ ಸೌಂದರ್ಯ ದೊರೆತಿದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಕೋರಂದ ಸರಸ್ವತಿ ಮಾತನಾಡಿ, ಕೆಲಸದಲ್ಲಿ ಸವಿತಾ ಸಮಾಜದವರ ಸಾಮರ್ಥ್ಯವನ್ನು ಹೆಚ್ಚು ಗೌರವಿಸಬೇಕೆಂದರು. ತೃಪ್ತನಾದಂತಹ ಶಿವನು ಇವರಿಗೆ ಸಂಗೀತ ವಾದ್ಯಗಳನ್ನು ನೀಡಿದನೆಂಬುದಾಗಿಯೂ, ಆದ್ದರಿಂದ ಈ ಸಮುದಾಯ ಸಂಗೀತ ಮತ್ತು ವಾದ್ಯ ನುಡಿಸುವಿಕೆಯವರ ಉಪಕಸುಬಾಗಿದೆ ಎಂದು ಕೂಡ ಹೇಳುವ ವಿಚಾರಗಳನ್ನ ನಾವು ತಿಳ್ಕೊಳ್ಬಹುದು. ಇನ್ನು ಸವಿತಾ ಮಹರ್ಷಿಯ ಕುರಿತಾದಂತಹ ಇನ್ನೂ ಕೆಲವು ವಿಚಾರಗಳನ್ನ ನೋಡ್ತಾ ನಂತರ ಪೌರಾಣಿಕ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಡಿ ದೇವರಾಜ ಅರಸು ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಮಹಾದೇವಿ, ಪಶುಸಂಗೋಪನೆ ಇಲಾಖೆ ಉಪನಿರ್ದೇಶಕರಾದ ಲಿಂಗರಾಜ ದೊಡ್ಡಮನಿ, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಕವಿತಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕುಮಾರ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ದೊರೆಸ್ವಾಮಿಯವರಿದ್ದಾರೆ. ಹಿಂದುಳಿದ ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದರ ಸಹಯೋಗದ ಮಹರ್ಷಿಯವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆಯನ್ನು ಮಾಡುವುದರ ಮೂಲಕ ಕಾರ್ಯಕ್ರಮ ಕೊಡಗು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಆನೆ ಮಾನವ ಸಂಘರ್ಷ ಹೆಚ್ಚಾಗ್ತಾ ಇದ್ದು, ಬೆಳ್ಳಂಬೆಳಗ್ಗೆ ಕಾಡಾನೆ ದಾಳಿಗೆ ವ್ಯಕ್ತಿಯೋರ್ವ ಗಂಭೀರ ಗಾಯಗೊಂಡಿರುವ ಘಟನೆ ವಿರಾಜಪೇಟೆ ತಾಲೂಕಿನ ಚೆಂಬೆಬೆಳ್ಳೂರು ಗ್ರಾಮದಲ್ಲಿ ನಡೆದಿದೆ. ಚೆಂಬೆಬೆಳ್ಳೂರು ಗ್ರಾಮದ ಚಂಬಂಡ ಜನತ್ ಕುಮಾರ್ ಎಂಬುವರೇ ಕಾಡಾನೆ ದಾಳಿಗೆ ಒಳಗಾದವರು. ಬುಧವಾರ ಮುಂಜಾನೆ ಮನೆಯ ಕೊಟ್ಟಿಗೆ ಬಳಿ ತೆರಳಿದ ಸಂದರ್ಭ ಒಂಟಿ ಸಲಗ ಏಕಾಏಕಿ ದಾಳಿ ನಡೆಸಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡ ಜನತ್ಗೆ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಲಾಗಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ವಿಚಾರ ತಿಳಿತಾ ಇದ್ದಂತೆ ಆಸ್ಪತ್ರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಕೆ ಶಿವರಾಮ್ ಹಾಗೂ ಸಿಬ್ಬಂದಿಗಳು ಆಗಮಿಸಿ ಜನತ್ ಅವರ ಆರೋಗ್ಯವನ್ನು ವಿಚಾರಿಸಿದ್ರು. ಚಮ್ಮಣ್ಣ ಜಯಂತಕುಮಾರ್, ಚೆಂಬೆಬೆಳ್ಳೂರು. ನಾನು ಬೆಳಿಗ್ಗೆ ಒಂದು 7 ಗಂಟೆಗೆ ನಮ್ಮ ಮನೆ ಹತ್ರ ಕೊಟ್ಟಿಗೆ ಹೋಗಿದ್ದೆ. ಆಗೊಂದು ಆನೆ ಬಂದುಬಿಟ್ಟು ಅಟ್ಯಾಕ್ ಮಾಡಿದ್ವಿ. ನಾವು ಬೀಳಿಸ್ಬಿಟ್ಟು ಹೋಯ್ತು. ವೈದ್ಯರಿಂದ ಫ್ರ್ಯಾಕ್ಚರ್ ಆಗಿದೆ, ಇಪ್ಸು ಅಂತಿದ್ದಾರೆ. ಸಿಟಿ ತನಿಗೆ ಹೋಗ್ಬೇಕಂತೆ ಮಡಿಕೇರಿ. ರಿಪೋರ್ಟ್ ಬಂದಿಲ್ಲ, ಇನ್ನು ಬರಬೇಕು. 7 ಗಂಟೆಗೆ ಬೆಳಿಗ್ಗೆ. ಅದೇ ಅವರು ಜನತ್ ಕುಮಾರ್ ಅಂತೇಳಿ ಅವ್ರ ಮನೆ ಹತ್ರ ಚೆಂಬೆಬೆಳ್ಳೂರು, ಪುದುಕೋಟೆ ಹತ್ರ ಅವರು ಹೊರಗಡೆ ಬರುವಾಗ ಅವ್ರ ಉಪಲಕ್ಷಣಕ್ಕೆ ಆನೆ ಬಂದಿದೆ.
ಅವರು ಆನೆ ತಳ್ಳಿ ಇದು ಮಾಡಿದ್ದಾರೆ, ಇವರು ಓಡಿದ್ದಾರೆ. ಹಂಗೆ ಸ್ವಲ್ಪ ರಿಮ್ಸಿಗೆಲ್ಲ ಸ್ವಲ್ಪ ಏಟಾಗಿದೆ. ಈಗ ಡಾಕ್ಟ್ರು ಅದ್ರ ಬಗ್ಗೆ ಎಕ್ಸ್ರೇ ಎಲ್ಲ ತೆಗೆದು ಹೇಳಿದ್ದಾರೆ, ತೊಂದರೆ ಇಲ್ಲ ಅಂತೇಳಿ. ಬಟ್ ಈಗ ಅವ್ರನ್ನ ಆದ್ರೂ ಅವರ ಸಿಟಿ ಸ್ಕ್ಯಾನ್ ಮಾಡಲಿಕ್ಕೆ ನಾವು ಮಡಿಕೇರಿಗೆ ಕರ್ಕೊಂಡು ಹೋಗ್ತೀವಿ. ಕೊಡವರು ಹಾಗೂ ಕೊಡವ ಭಾಷಿಕ ಸಮುದಾಯದ ವಿಶಿಷ್ಟ ಸಂಸ್ಕೃತಿ ಮತ್ತು ಪರಂಪರೆಗಳ ಸಂರಕ್ಷಣೆಯ ಮುಖ್ಯ ಧ್ಯೇಯದೊಂದಿಗೆ ದಕ್ಷಿಣ ಕೊಡಗಿನ ಕುಟ್ಟದಿಂದ ಆರಂಭಗೊಂಡಿರುವ ಬಾಳೋ ಕೊಡವಾಮೆ ಬೃಹತ್ ಪಾದಯಾತ್ರೆ 4ನೇ ದಿನವೂ ಭಾರೀ ಜನಸ್ತೋಮದೊಂದಿಗೆ ಮಡಿಕೇರಿ ತಾಲೂಕು ಗಡಿ ಬೇತ್ರೆಯನ್ನ ತಲುಪಿತು. ಅಖಿಲ ಕೊಡವ ಸಮಾಜದ ನೇತೃತ್ವದಲ್ಲಿ ನಡೀತಾ ಇರುವ ಪಾದಯಾತ್ರೆ ಬೆಳಿಗ್ಗೆ ಬಿಟ್ಟಂಗಾಲದ ಹೆಗ್ಗಡೆ ಸಮಾಜದಿಂದ ಪ್ರಾರಂಭಗೊಂಡಿತು. ಸಹಸ್ರಾರು ಸಂಖ್ಯೆಯ ಸಮುದಾಯ ಬಾಂಧವರು ಸಾಂಪ್ರದಾಯಿಕ ಉಡುಪಿನೊಂದಿಗೆ ಅತ್ಯಂತ ಶಿಸ್ತುಬದ್ಧವಾಗಿ ಜಾಥಾದಲ್ಲಿ ಪಾಲ್ಗೊಳ್ಳುವ ಮೂಲಕ ಗಮನ ಸೆಳೆದರು. ಎಲ್ಲ ಕೊಡವ ಒಕ್ಕಮಕ್ಕ ಒಂದಾಯಿಕೊಂಡು അങ്ങനെ ರಸ್ತೆಯ വലത്തെ വരയിൽ പോയെന്നുള്ള ഇങ്ങ ദയവച്ചിട്ട് അടുത്ത വരയ്ക്ക് മാറി പോലീസ് ഇലാഖയ്ക്ക് ನಂಗ ಒತ್ತಾಸನೆ ಕೊಡ್ಕೊಂಡು ಉದ್ದಕ್ಕೂ ಮೆರವಣಿಗೆನ ಉದ್ದಕ್ಕೂ ಹಲೋ ಹಲೋ ಕೊಡವಾಮೆ ಬಾಳು ಇದು ഒരു ചെറിയ പുഴ. ഈ പുഴ മച്ചാന്ന് മടിക്കേരിയിൽ ഓളനെ ಕೊಡವಾಮೆ ಬಾಳಡು ಕೊಡವಾಮೆ ಬಾಳಡು ಯಾಲಮಾಲೆ ಬೊಮ್ಮಾಲೆ ಕೊಡುವರ 35 ನಾಡು ಕಡಂಗಿಕೊಳ್ಳಂತ ಎಲ್ಲ ಭಾರತಲು ನಂಗಡ ತಿರುಂಗಲ ಕುಂಜಿ ಮಕ್ಕಳು ಕೂಡಿ ಕೊಡುವ ಮೇಲೆ ನೀರು ಅವ್ರದ್ದು ಜೀಪಲ್ಲಿ ಫುಲ್ ನೀರೇ ಇರೋದು. ದೇವಣಗೆರೆ ಮುಕ್ಕಾಟಿನ ರಾಹು ಬಹದ್ದೂರ್ ಅಪ್ಪಯ್ಯವು ಕಟ್ಟಿ ನೋಡಲು எல்லாருக்கும் நல்லாமே கொடவா பாளோ கத்திர நடப்பு பாதயாத்திரை குட்டத்திஞ்சு ஸ்டார்ட் ஆயிட்டு மடிக்கேரி குற்றுள்ள ಈ ಪಾದಯಾತ್ರೆ ಇಂದು ನಂಗಡ
எங்கட விராஜ்பேட்டை டவுன்ற கத்னூர் கிராமத்துக்கு கத்னூர் கிராமத்தில் நான் மாஜி சைனிಕ சலாம் ஷாகலா ஆடுவேற கடைஞ்சா ಈ ನಡೆದಿತ್ತು ಇದು ಪುರಿ ಬೆದಲು ನಡೆದಿತ್ತು ಬಪ್ಪಂಗಕ್ಕೆ ஒரு ஸ்வீட்டு பின்ன ஒரு ನೀರು ತಂಪು ಪಾನೀಯದ ஒரு ವ್ಯವಸ್ಥೆ ಮಾಡಿತ್ತು ನಾ ದೇವಳ ಕಟ್ಟೋದು ಇಚ್ಛಕ್ಕೆ ಹಿಂಗೆ ಎಂಥ ಜ್ಞಾನ ಮಾಡಿತ್ತು ಇದು ஒரு ಪಾದಯಾತ್ರೆ ಪ್ರಾರಂಭಿಸಿಟ್ಟಿತ್ತು ಸರ್ವಶಕ್ತನಾದ ದೇವು ಹೆಂಗಕ್ಕೆ ಎಲ್ಲ ಥರ ಕರುಣೆಯೂ ಹಿಂಗೆಲ್ಲ ಯಶಸ್ಸು ಕೊಡುತ್ತಿರೋದು ದೇವಳ ನನಗೆ ಕೊಡಿಯವು ಇಂದത്തെ ದಿವಸ ಊಟ ತಿಂಡಿ ಮಡಿಕೇರಿ ಕತ್ತನೆ ಕಾಲ್ನಡಿಯಲ್ಲಿ ಕೂತ್ಕೊಂಡವ್ರು ಕೊಡೋಮೆ ಬಾಳು ಐಗಳ ಕಾರ್ಯಕ್ರಮಕ್ಕೆ ನಗೆಲ್ಲ ಕೊಡೋಮೆ ಕುಡಿಸಿದ್ವಿ ಅಚ್ಚೆಗೆ ಹಂಗೆ ಗೌರವ ಕೊಡೋಮ ಕೊಟ್ಕೊಂಡು ಮುಂದೆ ನನಗೆ ಸಂಘತ್ರ ಸದಸ್ಯನ ಬಂದು ನಿಲ್ಲಿಸಿ ಐಕ್ಯಕ್ಕೆ ನನಗೆ ಅವರ ಕೃತಜ್ಞತೆ ಮಾಡೋದು ನನಗೆ ನಿಲ್ಲಿಸಿ ಇದು ಮಾಡಿಸಿ ಆನಂದ ನಗರ ಇಲ್ಲಿ ಬಂಧನಗೊಂಡು ನಗರ ನಗರ ಮಂಚನಿಕ ಎಲ್ಲರ ಪರವಾಗಿ ನಾನು ಶುಭ ಈ ಮಾಲ್ದಲ್ಲಿ ಕಾಯಿಲೆ ಮತ್ತೆ ಕಾಪಾಡಲು ಈಗ ನಾನೆಲ್ಲ ಈ ಕಾಲ್ನಡಿಗೆ ಶುಭ ಕೊಡೋರು ಎಲ್ಲರ ಮನುಷ್ಯರಿಗೆ ಪರವಾಗಿ ಶುಭ ಕೊಡುವೆ. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure, hair cutting, hair coloring, hair smoothing, advanced waxing. ಫೆಸ್ಟಿವಲ್ ಸ್ಪೆಷಲ್ ಆಫರ್ 25% ಡಿಸ್ಕೌಂಟ್. ನಿಮ್ಮ ತ್ವಚೆಯ ಕಾಂತಿಯುತ ಹೊಳಪಿಗಾಗಿ ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗಾಗಿಯೂ ಆರಂಭಗೊಂಡಿರುವ ಸಲೂನ್ ಶೇಡ್ಸ್ ಫ್ಯಾಮಿಲಿ ಸಲೂನ್. ಹಬ್ಬಗಳ ಪ್ರಯುಕ್ತ 25% ವಿಶೇಷ ರಿಯಾಯಿತಿ. ವಿಸಿಟ್ ಟುಡೇ ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ ನಿಯರ್ ಓಲ್ಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಮಡಿಕೇರಿ. Call for appointment 6360153611. Shades Family Saloon, Madikeri. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಅಪ್ಪಟ ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ ZRN ಕಾವೇರಿ ಸಿಲ್ಕ್. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್,
ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. SLV Promax, SLV Cornmix and Corn Products, Kushalnagar. German technology, solid cement blocks, interlocking paver blocks, RMC and boom pumps, MSAT, all types of jelly stones and building materials. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕೆ, ಕಾಂಪ್ಲೆಕ್ಸ್ ಮಳಿಗೆಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ, ಬೃಹತ್ ಕಟ್ಟಡಗಳ ನಿರ್ಮಾಣಕ್ಕೆ ಬೇಕಾಗುವ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ಸದೃಢ ಕಟ್ಟಡಗಳ ಉತ್ತಮ ವಿನ್ಯಾಸಕ್ಕೆ ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಪಾರ್ಕ್ಗಳಿಗೆ, ಕಾಫಿ ಡ್ರೈಯಿಂಗ್ ಯಾರ್ಡ್ಗಳಿಗೆ, ಮನೆಗಳ ಅಂಗಳಕ್ಕೆ ಹಾಸಲು ಇಂಟರ್ಲಾಕ್ ಪೇವರ್ಸ್, ಎತ್ತರದ ಬೃಹತ್ ಕಟ್ಟಡಗಳ ಕಾಂಕ್ರೀಟ್ ಕಾಮಗಾರಿಗಳಿಗೆ ಅಗ್ರ ಗುಣಮಟ್ಟದ ರೆಡಿ ಮಿಕ್ಸ್ ಕಾಂಕ್ರೀಟ್ ಭೂಮಿಗಳು, ಕಾಮಗಾರಿಗಳಿಗೆ ಬೇಕಾಗುವ ಎಂಸ್ಯಾಂಡ್ ಸೇರಿದಂತೆ ಎಲ್ಲಾ ಕಟ್ಟಡ ಸಾಮಗ್ರಿಗಳು ರಿಯಾಯಿತಿ ದರದಲ್ಲಿ ನಿಮ್ಮ ಸಮಯಕ್ಕೆ ಲಭ್ಯ. ಎಲ್ಲಾ ಮಾದರಿಯ ಜಲ್ಲಿಕಲ್ಲುಗಳು, ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಇಂಟರ್ಲಾಕ್ ಬ್ಲಾಕ್ಸ್, ಎಂಸ್ಯಾಂಡ್ ಮತ್ತಿತರ ಕಟ್ಟಡ ಸಾಮಗ್ರಿಗಳು ಶೀಘ್ರದಲ್ಲೇ ಕಾಮಗಾರಿ ನಡೆಯುವ ಸ್ಥಳಕ್ಕೆ ತಲುಪಿಸಲಾಗುವುದು. ಜರ್ಮನ್ ತಂತ್ರಜ್ಞಾನ ಹೈಟೆಕ್ ಯಂತ್ರೋಪಕರಣಗಳಿಂದ ಕಡಿಮೆ ಅವಧಿಯಲ್ಲಿ ಆಧುನಿಕ ವಿನ್ಯಾಸದ ಸದೃಢ ಕಟ್ಟಡಗಳ ನಿರ್ಮಾಣ. ನುರಿತ ತಜ್ಞರಿಂದ ಆಧುನಿಕ ವಿನ್ಯಾಸದ ಪರಿಪೂರ್ಣ ಕಾಮಗಾರಿಗಳಿಗಾಗಿ ಭೇಟಿ ನೀಡಿ. SLV Promax, SLV Cornmix and Corn Products, Kushalnagar. Contact 9632927377, 9606990080. SLV Promax, Cornmix and Corn Products, Kushalnagar. ಇಂಡಿಯಾ ಟುಡೇ ಪತ್ರಿಕೆ ಆಯೋಜಿಸಿದ ಪರಿಸರ ಸಮಾವೇಶ 2025 ಪರಿಸರ ಸಂರಕ್ಷಣೆ ಹಾಗೂ ಹವಾಮಾನ ಬದಲಾವಣೆ ಕುರಿತು ಸಂವಾದ ಮತ್ತು ಮಾಹಿತಿ ಕಾರ್ಯಕ್ರಮದಲ್ಲಿ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವರು ಪಾಲ್ಗೊಂಡಿದ್ದರು. ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್, ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ, ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷ ಮೆಹರೋಜ್ ಖಾನ್, ಮಡಿಕೇರಿ ಶಾಸಕರಾದ ಡಾ ಮಂತರಗೌಡ ಹಾಗೂ ಇತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು. ಪರಿಸರ ಸಂರಕ್ಷಣೆ ಬಗ್ಗೆ ವಿಶೇಷವಾಗಿ ಮಾಹಿತಿಯ ಈ ಕಾರ್ಯಾಗಾರದಲ್ಲಿ ಕೊಡಗಿನ ಪೊನ್ನಂಪೇಟೆಯ ಹಾಡಿ ನಿವಾಸಿಗಳು ಬಂದು ಪ್ರದರ್ಶನದ ಮೂಲಕ ಪರಿಸರ ಸಂರಕ್ಷಣೆ ಬಗ್ಗೆ ಮಾಹಿತಿಯನ್ನು ನೀಡಿದರು. ದಾಪಕ್ಲು ಗ್ರಾಮ ಪಂಚಾಯಿತಿಯು ಕಾಂಗ್ರೆಸ್ ಆಡಳಿತದಲ್ಲಿದ್ದು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅಭ್ಯರ್ಥಿ ಸಹಿಸದ ಕೆಲವು ಕಿಡಿಗೇಡಿಗಳು ಪಂಚಾಯಿತಿ ಹಾಗೂ ಶಾಸಕರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಮಂಜುನಾಥ್ ಅವರಿಗೆ ಲಿಖಿತ ದೂರನ್ನು ಸಲ್ಲಿಸಿದರು. ಠಾಣಾಧಿಕಾರಿ ಮಂಜುನಾಥ್ ಅವರಿಗೆ ಮನವಿ ಸಲ್ಲಿಸಿ ದುಷ್ಕರ್ಮಿಗಳಿಂದ ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿದರು. ತಪ್ಪಿದಲ್ಲಿ ಪಂಚಾಯಿತಿ ಹಾಗೂ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವನಜಾಕ್ಷಿ ರೇಣುಕೇಶ್, ಕಾಂಗ್ರೆಸ್ ವಲಯ ಅಧ್ಯಕ್ಷ KA ಇಸ್ಮಾಯಿಲ್, ಬೂತ್ ಅಧ್ಯಕ್ಷ ಮಾಚೆಟ್ಟಿರ ಕುಶಾಲಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಸಾಮಾಜಿಕ ಜಾಲತಾಣದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಶಾಸಕರ ವಿರುದ್ಧ ಅಪಪ್ರಚಾರ ಮಾಡಿದ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾಪಕ್ಲು ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಬೆಂಬಲಿತ ಆಡಳಿತ ಪಕ್ಷವನ್ನು ಹೊಂದಿದ್ದು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಗ್ರಾಮ ಪಂಚಾಯಿತಿಯಲ್ಲಿರುವ ಹಳೆಯ ಉಪಯೋಗಕ್ಕೆ ಬಾರದಿರುವ ಶೌಚಾಲಯದ ಬೀಗವನ್ನು ಹೊಡೆದು ಆ ಶೌಚಾಲಯಕ್ಕೆ ಆಡಳಿತ ಪಕ್ಷದ ಶಾಸಕರ ಫೋಟೋಗಳನ್ನು ಎಡಿಟ್ ಮಾಡಿ ಕೆಲವು ಕಿಡಿಗೇಡಿಗಳು ಗ್ರಾಮ ಪಂಚಾಯಿತಿ ಹಾಗೂ ಶಾಸಕರ ಹೆಸರನ್ನು ಹಾಳು ಮಾಡಲು ಇಲ್ಲಸಲ್ಲದ ಆರೋಪ ಮಾಡುವ ಕಾರಣ ನಾವುಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ರೀತಿಯ ದುಷ್ಕೃತ್ಯ ಮಾಡಿದ ಆರೋಪಿಗಳ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿಕೊಡುತ್ತೇವೆ. ಇವರನ್ನು ಕೂಡಲೇ ಬಂಧಿಸಿ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಹಾಗೂ ಆಡಳಿತ ಮಂಡಳಿ ಹಾಗೂ ಸರ್ವ ಸದಸ್ಯರೊಳಗೂಡಿ ಪಂಚಾಯಿತಿ ಎದುರು ಹಾಗೂ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸುವಂತೆ ನಿರ್ವಹಿಸಿದ್ದೇವೆ. ಆದುದರಿಂದ ತಾವುಗಳು ಇಂತಹ ಹೇಯ ಕೃತ್ಯ ಮಾಡಿದವರನ್ನು ಕೂಡಲೇ ಬಂಧಿಸಬೇಕೆಂದು ತಿಳಿಸಿಕೊಳ್ಳುತ್ತೇವೆ.
ಜಿಲ್ಲಾ ಕೇಂದ್ರ ಮಡಿಕೇರಿ ನಗರದ ಸುದರ್ಶನ ವೃತ್ತದ ಬಳಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭವನವನ್ನು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಮುಕ್ತಗೊಳಿಸಿ ದಲಿತ ಸಮುದಾಯದ ಬಳಕೆಗೆ ಅನುವು ಮಾಡಿಕೊಡಬೇಕೆಂದು ಒತ್ತಾಯಿಸಿ ಅಂಬೇಡ್ಕರ್ ಭವನ ಉಳಿಸಿ ಹೋರಾಟ ಸಮಿತಿಯಿಂದ ಫೆಬ್ರವರಿ 10ರಂದು ಅಂಬೇಡ್ಕರ್ ಭವನದ ಎದುರು ಧರಣಿ ನಡೆಸುವುದಾಗಿ ಸಮಿತಿ ಅಧ್ಯಕ್ಷ ಎಚ್ಎಲ್ ದಿವಾಕರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಜಿಲ್ಲಾ ವ್ಯಾಪ್ತಿಯ ದಲಿತ ಸಂಘಟನೆ ಸಾರ್ವಜನಿಕ ಸಹಕಾರ ಮತ್ತು ಸರ್ಕಾರದ ನೆರವಿನಿಂದ ನಿರ್ಮಿಸಲ್ಪಟ್ಟ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಇತ್ತೀಚಿನ ದಿನಗಳಲ್ಲಿ ಕೆಲವು ವ್ಯಕ್ತಿಗಳ ಹಿಡಿತದಲ್ಲಿದೆ. ಇದರಿಂದ ದಲಿತ ಪರವಾದ ಕಾರ್ಯಕ್ರಮಗಳನ್ನು ಭವನದಲ್ಲಿ ಮುಕ್ತವಾಗಿ ನಡೆಸಲು ಅವಕಾಶಗಳು ದೊರೆತಾ ಇಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಜಿಲ್ಲೆಯ ವಿವಿಧೆಡೆಗಳಲ್ಲಿನ ದಲಿತ ಸಂಘಟನೆಗಳು, ಸಾರ್ವಜನಿಕರು ಅಂದಿನ ದಿನಗಳಲ್ಲಿ ತಮ್ಮ ನೆರವನ್ನು ನೀಡಿದ್ದಾರೆ. ಇಂತಹ ವಿಚಾರವನ್ನು ಪ್ರಸ್ತಾಪಿಸಿದ ತನ್ನ ಮೇಲೆ ಅಂಬೇಡ್ಕರ್ ಭವನ ಸಮಿತಿಯ ಕೆಲವರು ವೈಯಕ್ತಿಕ ಆರೋಪಗಳನ್ನು ಮಾಡಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ಹೇಳಿಕೆ ಎಂದು ಸ್ಪಷ್ಟಪಡಿಸಿದರು. ಅಂಬೇಡ್ಕರ್ ಭವನದ ವಿಷಯದ ಬಿಟ್ಟು ನನ್ನ ಪರ್ಸನಲ್ ಆಗಿ ನನ್ನ ಬಗ್ಗೆ ಟಾರ್ಗೆಟ್ ಮಾಡಿ ಪತ್ರಿಕೆಯಲ್ಲಿ ಹೇಳಿಕೆ ಮಾಡಿದೆ. ಏನಪ್ಪ ಅಂದರೆ, ದಿವಾಕರ್ ಸಂಘಟನೆ ಸಂಘಟನೆ ಅವನು ದುಡ್ಡು ಮಾಡ್ತಿದ್ದಾನೆ ಅಂತೇಳಿ ಸುಮಾರು ಅಭಿಮಾನಗಳು ನನ್ನ ಮೇಲೆ ಹೇಳಬೇಕು. ನಾನು ಸುಮಾರು 40 ವರ್ಷದಿಂದ ನಾನೊಬ್ಬ ಬ್ಯಾಂಕ್ ನೌಕರ. ನಾನು ಕೆನರಾ ಬ್ಯಾಂಕಲ್ಲಿ ಸುಮಾರು 40 ವರ್ಷದಿಂದ ನಾನು ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸಿಕೊಂಡವನು. ಆ ಸಂದರ್ಭದಲ್ಲಿ ನಾನು ದಲಿತ ಸಂಘರ್ಷ ಸಮಿತಿಯ ಸಕ್ರಿಯ ಕಾರ್ಯಕರ್ತನಾಗಿದ್ದೆ. ನಾನು 40 ವರ್ಷದಿಂದ ಹೇಗಿದ್ದೇನೋ ಅದೇ ರೀತಿ ಇವತ್ತು ನಾನಿದ್ದೀನಿ. ನಾನು 40 ವರ್ಷದಿಂದ ಏನೂ ಚೇಂಜ್ ಆಗಿಲ್ಲ. ಆದರೆ ನಂದಕುಮಾರ್ ಅವರು ನನ್ನ ಬಗ್ಗೆ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಟಿಎನ್ ಗೋವಿಂದಪ್ಪ, ಉಪಾಧ್ಯಕ್ಷ ಡಿಜೆ ಈರಪ್ಪ, ಖಜಾಂಚಿ ಎಚ್ಇ ದೇವರಾಜು, ನಿರ್ದೇಶಕರಾದ ಎಚ್ಎಲ್ ಕುಮಾರ್ ಹಾಗೂ ಎಪಿ ದೀಪಕ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಬಿಟ್ಟಂಗಾಲದಲ್ಲಿರುವ ಕೊಡಗು ಹೆಗ್ಗಡೆ ಸಮಾಜದ ಕಟ್ಟಡ ಅಭಿವೃದ್ಧಿಯ ಮುಂದುವರಿದ ಕಾಮಗಾರಿಗೆ ಅನುದಾನ ಕೋರಿ ಕೊಡಗು ಹೆಗ್ಗಡೆ ಸಮಾಜದ ನಿಯೋಗ ಸಮಾಜ ಕಲ್ಯಾಣ ಸಚಿವರಾದ ಎಚ್ಸಿ ಮಹದೇವಪ್ಪ ಅವರನ್ನು ಭೇಟಿ ಮಾಡಿದರು. ಬೆಂಗಳೂರಿನ ವಿಕಾಸಸೌಧದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವರ ನೇತೃತ್ವದಲ್ಲಿ ಸಚಿವರನ್ನು ಭೇಟಿ ಮಾಡಿದ ನಿಯೋಗದ ಪ್ರಮುಖರು ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭ ಕೊಡಗು ಹೆಗ್ಗಡೆ ಸಮಾಜದ ಅಧ್ಯಕ್ಷ ಪಡಂಜಾರಂಡ ಅಯ್ಯಪ್ಪ, ಉಪಾಧ್ಯಕ್ಷ ಕೊರಕುಟ್ಟಿರ ಸರಾಚಂಗಪ್ಪ, ನಿರ್ದೇಶಕರಾದ ಕೊರಂಡ ಪ್ರಕಾಶ್ ನಾಣಯ್ಯ, ಪಡಿഞ്ഞಾರಂಡ ಗಿರೀಶ್, ಕಾಕೇರ ರವಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.
ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಐಸಿಡಿ, ಸಿಆರ್ಟಿಡಿ ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇನ್ನಿತರ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿರಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 0821-2533-600, ಮೊಬೈಲ್ 9986399862. ಸುಯೋಗ್ ಆಸ್ಪತ್ರೆ ಮೈಸೂರು. Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Towers, Koinur Road, Madikeri. Phone 9481056600, 95351466181. Visit today Bakachi Resto Cafe. Fabins Family Restaurant, Veg and Non-Veg. Specialist in Kulimindri Biryani. Always Al Tower, Koinur Road, Madikeri. Mobile 94810-56600, 9535146181. Bakachi Resto Cafe. Fabins Family Restaurant. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಭವಿಸುತ್ತಿರುವ ಬಾಣಂತಿಯರ ಸಾವಿಗೆ ನ್ಯಾಯ ದೊರಕಿಸುವುದರ ಜೊತೆಗೆ ಬುಡಕಟ್ಟು ಮಂದಿಯ ಆರೋಗ್ಯ ರಕ್ಷಣೆಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಔಷಧಿಗಳು ಉಚಿತವಾಗಿ ದೊರಕಿಸಿಕೊಡಬೇಕೆಂದು ಕೊಡಗು ಜಿಲ್ಲಾ ಬುಡಕಟ್ಟು ಕಾರ್ಮಿಕರ ಸಂಘದ ಸಲಹೆಗಾರ ಎಬಿ ವಿನಯ್ ಕುಮಾರ್ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಬುಡಕಟ್ಟು ಕಾರ್ಮಿಕರ ಸಂಘ ಹಾಗೂ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಸಂಘಟನೆಗಳು ಒಗ್ಗೂಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಭವಿಸುತ್ತಿರುವ ಬಾಣಂತಿಯರ ಸಾವಿಗೆ ಸಂಬಂಧಪಟ್ಟಂತೆ ಅಗತ್ಯ ಕ್ರಮಕ್ಕೆ ಒತ್ತಾಯಿಸಿ ಸುಮಾರು 11 ಜಿಲ್ಲೆಗಳಲ್ಲಿ ಜನಜಾಗೃತಿ ಕಾರ್ಯಕ್ರಮ ನಡೆಸ್ತಾ ಇವೆ. ಬೇಡಿಕೆಗಳ ಮನವಿ ಪತ್ರವನ್ನು ಆಯಾ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ಆರೋಗ್ಯ ಸಚಿವರಿಗೆ ತಲುಪಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ ಎಂದರು. ಅಡ್ಮಿಟ್ ಆಗ್ತಾ ಇದ್ದಾರೆ. ಆದರೆ ಅವರಿಗೆ ಉದಾಹರಣೆಗೆ ಬಾಣಂತಿಯರು ಬಳ್ಳಾರಿಯಲ್ಲಿ ಮತ್ತು ಬೇರೆ ನಮ್ಮ ಜಿಲ್ಲೆಗಳಲ್ಲಿ ಜಿಲ್ಲಾಸ್ಪತ್ರೆಗೆ ಅಡ್ಮಿಟ್ ಆಗಿರುವವರು ಎಷ್ಟೋ ಜನ ಬಾಣಂತಿಯರಿಗೆ, ಗರ್ಭಿಣಿಯರಿಗೆ ಸಾವು ಸಂಭವಿಸಿದೆ. ಇದು ಯಾಕೆ ಈ ಸಾವು ಆಗ್ತಾ ಇದೆ ಅಂದರೆ ಮುಖ್ಯವಾಗಿ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಕಾರ್ಪೊರೇಷನ್ ಲಿಮಿಟೆಡ್ನವರು ಸಪ್ಲೈ ಮಾಡುವಂಥ ಗುಣಮಟ್ಟ ಇಲ್ಲದ ಔಷಧಿಗಳು ಕಾರಣ ಆಗಿರ್ತದೆ. ಅದಕ್ಕೆ ಬೇಕಾಗಿ ನಾವು ಕೊಡಗು ಜಿಲ್ಲೆಯಿಂದ, ನಾವು ಬೇರೆ ಬೇರೆ ಜಿಲ್ಲೆಯಲ್ಲಿ ಈ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ಬೇರೆ ಬೇರೆ ಜಿಲ್ಲೆಯಲ್ಲಿ ಈ ರೀತಿಯ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಜಿಲ್ಲಾಧಿಕಾರಿಯ ಮೂಲಕ ನಮ್ಮ ಆರೋಗ್ಯ ಮಂತ್ರಿಗಳಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ಕೂಡ ನಾವು ಇವತ್ತು ಪತ್ರಿಕಾಗೋಷ್ಠಿ. ಬುಡಕಟ್ಟು ಕಾರ್ಮಿಕರ ಸಂಘದ ಸದಸ್ಯೆ ಜೆಕೆ ಪುಷ್ಪ, ಸಂಘದ ಸದಸ್ಯೆ ಜೆಎಸ್ ಪದ್ಮ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆ ಪಂಚಾಯಿತಿ ಅಧ್ಯಕ್ಷೆ ಎಚ್.ಪಿ. ಅರುಣಾ ಕುಮಾರಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಬೇಕಿರುವ ಅಗತ್ಯ ಕಾಮಗಾರಿಗಳ ಬಗ್ಗೆ ಸದಸ್ಯರು ನೂತನ ಪ್ರಭಾರ ಪಿಡಿಒ ಎಚ್.ಆರ್. ಮೋಹನ್ ಬಳಿ ವಿಚಾರವನ್ನು ಮಂಡಿಸಿದರು. ಆಡಳಿತ ಮಂಡಳಿ ಸದಸ್ಯರ ಸಲಹೆ ಸೂಚನೆಯಂತೆ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತೆ. ಆಂತರಿಕ ಕಲಹ ಬದಿಗೊತ್ತಿ ಗ್ರಾಮದಲ್ಲಿರುವ ಸಮಸ್ಯೆಗಳು, ಅಭಿವೃದ್ಧಿಗೆ ಸಂಬಂಧಪಟ್ಟ ವಿಚಾರಗಳ ಚರ್ಚೆಗೆ ಸದಸ್ಯರು ಒತ್ತು ನೀಡಬೇಕಾಗಿದೆ. ಎಲ್ಲರೂ ಒಗ್ಗೂಡಿ ಗ್ರಾಮದ ಅಭಿವೃದ್ಧಿಗೆ ಮುಂದಾಗಬೇಕಿದೆ. ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಅಗತ್ಯ ಕಾರ್ಯಗಳಿಂದ ಜವಾಬ್ದಾರಿ ಹಂಚಿಕೆ ಮಾಡಲಾಗುತ್ತೆ. ಅದರಂತೆ ಎಲ್ಲರೂ ಕಾರ್ಯನಿರ್ವಹಿಸಬೇಕಿದೆ ಎಂದು ಪಿಡಿಒ ತಿಳಿಸಿದರು. ಇದಂತೂ ಸತ್ಯ ಸರ್. ಪ್ರೊಸೀಡಿಂಗ್ ಆಗಿರೋದು ಅದೇ ರೀತಿ. ಇದೇ ರೀತಿಯಾಗಿ ಸರ್ ಫಸ್ಟ್ ಟೈಮ್
ಅರುಣ್ ಭಾಸ್ಕರ್ ಇದ್ದಾಗಲೂ ನಾವು ಹಿಂಗೆ ಓರಲ್ಲಾಗಿ ಮಾತಾಡ್ತೀವಿ ಸರ್. ಓರಲ್ಲಾಗಿ ಮಾತಾಡ್ಬಿಟ್ರೆ ಏನಾಯಿತು? ನಮ್ಮ ಉದ್ದೇಶ ಏನು ಅಂದ್ರೆ ಚೇತನ್ ಅವ್ರು ಕೆಲಸ ಮಾಡಿದ್ದ ನಾವೆಲ್ಲ ಒಪ್ಪತ್ತಾ ಇದೀವಲ್ವಾ? ಚೇತನ್ ಅವ್ರು ಕೆಲಸ ಮಾಡಿದ್ದ ನಾವು ಸದಸ್ಯರುಗಳು ಬೋರ್ಡ್ ಎಲ್ಲ ಒಪ್ಪತ್ತಾ ಇದೀವಿ. ಇದು ನಾನು ಮಾಡಿದೆ. ಅದು ನೀವು ಟ್ಯಾಕ್ಟರ್ ಓಡಾಕ್ ಕಟ್ಟಿದ್ರಿ, ಇವ್ರು ನಿಂತವ್ರೆ, ಅದು ನಾನು ಮಾಡಿದೆ. ಎಲ್ಲ ನಾನು ಮಾಡಿದೆ. ನನ್ನ ಮಾಡಿದೆ, ಅದುವೇ ನನ್ನ ಮಾಡಿದೆ. ಅದೇ ಮಾಡಿದ್ದಿಲ್ಲ ಇವ್ರು. ನಾನು ಹೇಳ್ತಾರ ಸರ್, ನಾನು ಹೇಳಿದ್ದಲ್ಲ, 1 ಲಕ್ಷವರೆಗೂ ಏನ್ ಕೊಟ್ಟಿದ್ರು ಸರ್? ಹೌದು, ಮೆಜರ್ಮೆಂಟ್ ನೀವು ಮಾತಾಡಿರೋದು ಏನೇನು ಕರೆಂಟ್ ಕ್ಲೀನ್ ಮಾಡ್ಕೊಳ್ಳೋದು. ಹೌದಾ? ಒಂದ್ ನಿಮಿಷ. ಇವ್ರದ್ದು ಏನಿದೆ, ಇವ್ರು ವರ್ಕ್ ಮಾಡೋದಕ್ಕೆ ನಾವು ಅಂದಾಜು ಪಟ್ಟಿ ತಯಾರಿಸ್ಬಿಟ್ಟು ಮತ್ತೆ ಅವ್ರ ಅಗ್ರಿಮೆಂಟ್ಗೆ ಸೈನ್ ಹಾಕಿ 9 ಕೆಲಸ ಕೊಟ್ಟಿದ್ರು. 9 ಕೆಲಸಕ್ಕೂ ನಾವು ಹಾಕಿ ಕೊಟ್ಟಿದ್ದು. ನಾವು ಕ್ಲೀನ್ ಮಾಡಿಲ್ಲ ಅಂತಾನೆ ಪೆಂಡಿಂಗ್ ಇಟ್ಟಿದ್ದು. ಕ್ಲೀನು ಆಗಿಲ್ಲ, ವರ್ಕು ಆಗಿಲ್ಲ. ವರ್ಕ್ ಆಗ್ಬೇಕು ಬೇರೆ ಅಂದ್ಬಿಟ್ಟೆ ನಾವು ಪೆಂಡಿಂಗ್ ಇಟ್ಟಿರೋದು. ಯಾಕೆ 1 ಲಕ್ಷಕ್ಕೆ ನಮ್ದು 1 ರೋಡ್ ಬರಲ್ಲ MB. ಅದೆಲ್ಲ ಬರತ್ ಸರ್ ಹೇಳಿದ್ರು. ಸರಿ ಬಿಡಿ ಸರ್, ಅದು ನಾವು ಬೇರೆ ವರ್ಕ್ ಕೊಡ್ತೀವಿ ಅಂತ ಹೇಳಿದ್ಮೇಲೆ ನಾವು ಪೆಂಡಿಂಗ್ ಇಟ್ಟಿರೋದು. ಅದು ನಾವು ಕೇಳಕ್ಕೆ ಏನ್ ಕಿತ್ಬತ್ತಿ ಕಿತ್ಕೊ ಅಂದಾಯ್ತು. ಅಧ್ಯಕ್ಷ ಕಿತ್ಕೊ ಅಂತ ಇಲ್ಲೇ ನಾನು ಹೇಳವ್ರೆ. ಒಂದ್ ವೀಕ್ ಟೈಮ್ ತಗೊಳ್ಳಿ, 2 ದಿವಸದ ಟೈಮ್ ತಗೊಳ್ಳಿ, ನೋಟಿಸ್ ತಗೋತಿರೋ ತಗೊಳ್ಳಿ ಸರ್. ಅದು ನಮ್ದೇನಿದೆ ಅಭ್ಯಂತರ ಇಲ್ಲ ಸರ್. ನಮ್ಗೆ ಅದಕ್ಕೆ ನಾವು ಸ್ಟಿಕರ್ ಹಾಕ್ಬಿಡ್ತೀವಿ. ನಮ್ಗೆ ಏನಂತ ಹೇಳಿದ್ರೆ, ಈಗ ನೀವೇನ್ ಹೇಳ್ತೀವಿ ಸೆಕ್ರೆಟರಿ ಅವರೇ ಬರೀ. ಹೌದು, ಸೆಕ್ರೆಟರಿ ಅವರು ಎಲ್ಲೋದ್ರು ಅದನ್ನೇ ನಾನು 1-2 ಸರಿ ಕೇಳಿದೀವಿ ಸರ್. ಎಲ್ಲಾನು PDO ಬರೆಯಿದ್ದಾರೆ. ಇಲ್ಲಿ ಗೊತ್ತಾ, ಕಾಮಗಾರಿ ನಡೆದಿರೋ ಸತ್ಯ, ಮಾಡಿದೀವಿ, ಬಿಲ್ ಮಾಡಿದೀವಿ, ಬನ್ನಿ ಹೋಗಿ ನೋಡೋಣ ಅನ್ಬೇಕು. ಹೋಗಿ ನೋಡ್ರಿ ನೀವು ಅಂತ ಹೇಳೋದಲ್ಲ. ನೀವೇನೋ ಸ್ಟೈಲ್ ಇದಲ್ಲ, ಏನು ಕೇಳಂಗಿಲ್ಲ. ಸಪ್ರೇಟ್ ಮಾಡೋದು ಈಗ ಸೈನ್ ಹಾಕಿದಿರಲ್ವಾ, ನೀವೇನೋ ನೋಡಿ ಇಂಥ ಕೆಲಸ ಅಲ್ಲಿ ಆಗಿದೆ, ಅಲ್ಲಿ 1 ನಿಮಿಷ, ಇಂಥ ಕೆಲಸ ಆಗಿದೆ, ನಾನು ನೋಡಿದ್ದೀನಿ, ನಾನು ಸೈನ್ ಹಾಕಿದ್ದೀನಿ. ಯಾರು ನೋಡ್ಬೇಕಿದ್ರೆ ನಿಮ್ಗೆ ನೋಡ್ಬೇಕು ಅನ್ಸಿದ್ರೆ ಕೆಲಸ ಇದ್ರೆ ನೋಡಿ ಅಂತ ಹೇಳಿ ಅಷ್ಟೇ, ಮುಗಿತಲ್ಲಿ. ಕೊಟ್ಟಿದ್ದೀರಾ ನೀವು? ಹಾಗೆ ನಾನು ಕೊಟ್ಟಿದ್ದೀನಿ ಅಂತ ಅದಕ್ಕೆ ನೀವು ಕೊಟ್ಟಿದ್ದೀರಿ. ಆಯ್ತಾ? ಇದು ನಮ್ಮ ಕೊಡವ ಜಮ್ಮ ಮುಸ್ಲಿಂ ವತಿಯಿಂದ 2ನೇ ವರ್ಷದ ಕೊಡವ ಜಮ್ಮ ಮುಸ್ಲಿಂ ಕುಟುಂಬ ತಂಡಗಳ ನಡುವಿನ ಆಲಿರಾ ಕಪ್ ಕ್ರಿಕೆಟ್ ಪಂದ್ಯಾವಳಿ ಹುದಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇಗೂರು ಚೀನಿವಾಡ ಗ್ರಾಮದ ಆಲಿರಾ ಕುಟುಂಬಸ್ಥರ ನೇತೃತ್ವದಲ್ಲಿ ಏಪ್ರಿಲ್ 27ರಿಂದ ಮೇ 4ರವರೆಗೆ ಬಾಪಿಳ್ಳೆತೋಡು ಬೇಗೂರಿನಲ್ಲಿ ನಡೆಯಲಿದೆ ಎಂದು ಆಲಿರಾ ಕುಟುಂಬದ ಪ್ರಮುಖರು ತಿಳಿಸಿದ್ದಾರೆ. ಪೊನ್ನಂಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಆಲಿರಾ ಕುಟುಂಬದ ಸೇವಾ ಸಂಘದ ಉಪಾಧ್ಯಕ್ಷ ಆಲಿರಾ ಎಂ ರಶೀದ್ ಅವರು 2ನೇ ವರ್ಷದ ಆಲಿರಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸುಮಾರು 100 ಕುಟುಂಬಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರ ಉಪಸ್ಥಿತಿಯಲ್ಲಿ ಶೀಘ್ರದಲ್ಲೇ ಪಂದ್ಯಾವಳಿಯ ಲೋಗೋ ಅನಾವರಣಗೊಳಿಸಲಾಗುವುದೆಂದರು. ಆಲಿರಾ ಕ್ರೀಡಾ ಸೇವಾ ಸಮಿತಿ ಅಧ್ಯಕ್ಷರಾದ ಆಲಿರಾ ಪವಿಲ್ ಉಸ್ಮಾನ್, ತಕ್ಕ ಮುಖ್ಯಸ್ಥರಾದ ಆಲಿರಾ ಎರ್ಮು ಹಾಜಿ, ಆಲಿರಾ ಕುಟುಂಬಸ್ಥರ ಪ್ರಧಾನ ಕಾರ್ಯದರ್ಶಿ ಆಲಿರಾ ಉಸ್ಮಾನ್ ಅಲ್ವಿ, ಆಲಿರಾ ಎಂ ಕುಟ್ಟಿಯಾಲ, ಕನ್ವೀನರ್ ಆಲಿರಾ ನಾಸಿರ್ ಬಾಜಿ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕಳೆದ ವರ್ಷ ಪ್ರಾರಂಭವಾದ ಜಮ್ಮ ಫ್ಯಾಮಿಲಿ ಟೂರ್ನಮೆಂಟ್ ಈ ವರ್ಷ ನಮ್ಮ ಆಲಿರಾ ಫ್ಯಾಮಿಲಿಯವರು ನಡೆಸ್ತಾ ಇದ್ದಾರೆ. ಕಳೆದ ವರ್ಷ ಸುಮಾರು 60ರಿಂದ 64 ತಂಡಗಳು ಪಾಲ್ಗೊಂಡಿತ್ತು. ಈ ನಮ್ಮ ಆಲಿರಾ ಫ್ಯಾಮಿಲಿಯ ಪಂದ್ಯಾಟದಲ್ಲಿ 80ರಿಂದ 100 ತಂಡಗಳು ಎಂಟ್ರಿ ಆಗುವ ಸಾಧ್ಯತೆ ಇದೆ. ಇದು ಸುಮಾರು ವರ್ಷದಿಂದ ನಮ್ಮ ಕೊಡಗು ಮುಸಲ್ಮಾನರ ಒಂದು ಸಂಘಟನೆ ಆಗಿದೆ. ಆದರೆ ಅದರ ಬಗ್ಗೆ ಒಂದು ಚಟುವಟಿಕೆಗಳು, ಒಂದು ಆಟೋಟಗಳ ಸ್ಪರ್ಧೆ ಮಾಡಲು ಇಚ್ಛಿಸ್ತಾ ಇದ್ದೀವಿ. ಆದರೆ ನಮ್ಮಗಳಿಗೆ ಸಾಧ್ಯವಾಗಲಿಲ್ಲ. ಕಳೆದ ವರ್ಷ ಕೋಲೇರವರು ಚಾಮ್ಯಲ್ನಲ್ಲಿ ಇದೊಂದು ಕ್ರಿಕೆಟ್ ನಮೆಯನ್ನು ಮಾಡುತ್ತಾ ಕಳೆದಿದ್ದೀವಿ. ಅದರಲ್ಲಿ ಹೆಚ್ಚು ಕಮ್ಮಿ 63ರಿಂದ 65ವರೆಗೆ ಮಕ್ಕಳು ಬಂದು ಆಡಿದ್ದಾರೆ. ಭಾಳ ವಿಜೃಂಭಣೆಯಿಂದ ಆಗಿದೆ.
ಏಪ್ರಿಲ್ 27ರಿಂದ ಮೇ 30 ತನಕ ಹಾಲಿರೋ ಕುಟುಂಬದ ಮೇ 4ರವರೆಗೆ ಹಾಲಿರೋ ಕುಟುಂಬದ ಕೊಡವ ಜಮ್ಮ ಮುಸ್ಲಿಂ ಇದರ ವತಿಯಿಂದ ಹಾಲಿರೋ ಕುಟುಂಬವು ಈ ವರ್ಷದ 2ನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸಲು ನಾವು ತೀರ್ಮಾನಿಸಿದ್ದು. ಇದು ಮಾಪೆತೋಡು ಬೇಗೂರಿನಲ್ಲಿ ನಡೆಯಲಿದೆ. ಈ ಒಂದು ಕುಟುಂಬದ ಕ್ರೀಡಾಕೂಟಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ, ಸುಮಾರು ಕಳೆದ ವರ್ಷ 60ರಿಂದ 65 ಕುಟುಂಬಗಳು ಭಾಗವಹಿಸಿದ್ದು, ಈ ವರ್ಷ ಸುಮಾರು ಒಂದು 100 ಕುಟುಂಬವು ಭಾಗವಹಿಸುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ.